ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಸಿಂಪಲ್ಲಾಗಿ ಮಂಡಕ್ಕಿ ಬಳಸ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಉತ್ತರ ಕರ್ನಾಟಕ ಸೈಡು ಜಾಸ್ತಿ ಮಾಡ್ತಾರೆ. ಆ ಕಡೆ ಮಂಡಾಳ ಒಗ್ಗರಣೆ ಅಂತಾರೆ ಇದನ್ನು. ನಮ್ಮ ಕಡೆ ಬುರ್ಗು ಅಂತಾರೆ, ಬುರ್ಗುಸ್ಲಿ ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ಇದನ್ನು. ಇವಾಗ ಬನ್ನಿ ಮಂಡಕ್ಕಿ ಬಳಸ್ಕೊಂಡು ಸಿಂಪಲಾಗಿ ಬ್ರೇಕ್ಫಾಸ್ಟ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಡಯಟ್ ಮಾಡೋರಿಗೂ ಒಳ್ಳೆ ಫುಡ್ ಇದು ನೋಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಂಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಫಸ್ಟು 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಒಂದು 5-6 ಹಸಿಮೆಣ್ಸಿಕಾಯಿ ಚಿಕ್ಕದಾಗಿ ಹಿಂಗೆ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ, ಮತ್ತು ಇನ್ನೊಂದು ಬೌಲಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ನೀವು ತುಪ್ಪ ಬದಲು ಎಣ್ಣೆ ಹಾಕಬೇಕಾದ್ರೂ ಹಾಕ್ಕೋಬೋದು. ಡಯಟ್ ಮಾಡೋರು ತುಪ್ಪ ಹಾಕ್ರಿ, ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಕಿ, ಮತ್ತು ಕರ್ಬೇವಿನ ಸೊಪ್ಪು ತೋರಿಸೋದಲ್ಲ, ಕರ್ಬೇವಿನ ಸೊಪ್ಪು ಹಾಕಿ 1 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ, ಆ ಈರುಳ್ಳಿ ಹಾಕ್ಬಿಟ್ಟು ಒಂದು 4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಹಸಿಮೆಣ್ಸಿನ್ಕಾಯಿ ತೋರಿಸಿದ್ನಲ್ವ, ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಅದು ಫ್ರೈ ಆಗೋಷ್ಟೊತ್ತಿಗೆ ಇವಾಗ ಒಂದು ಬೌಲಲ್ಲಿ ನೀರು ತೊಗೊಬಿಟ್ಟು, ಇವಾಗ ನಮ್ಮ ಮಂಡಕ್ಕಿ ಅಂದರೆ ನಮ್ಮ ಕಡೆ ಬುರ್ಗ ಅಂತಾರೆ, ಆ ಮಂಡಕ್ಕಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಆ ನೀರಲ್ಲಿ ಹಾಕಿ ನೆನೆಸಿಟ್ಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನೀರಲ್ಲಿ ನೆನೆಸಿಡಿ. ನೋಡಿ, ಈಗ ಮಂಡಕ್ಕಿ ಎಲ್ಲ ಹಾಕಿ ನೆನೆಸಿಟ್ಮೇಲೆ ಇವಾಗ ನೋಡಿ ಇವಾಗ ಹಸಿಮೆಣ್ಸಿನ್ಕಾಯಿ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಟೊಮೊಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 3-4 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು, ಟೊಮೊಟೊ ಬೇಯಲ್ಲ, ಅದಕ್ಕೋಸ್ಕರ. ನೋಡಿ, ಈ ಥರ ಟೊಮೊಟೊ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು, ಅಂದರೆ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಡಿ. ನೋಡಿ, ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ಹುಣ್ಸೆಹಣ್ಣು ನೆನೆಸಿಟ್ಟಿದ್ವಿ ಅಂತ ಹೇಳಿದ್ವಲ್ಲ, ಹುಣ್ಸೆಹಣ್ಣೆಲ್ಲ ನೀರಲ್ಲಿ ಕಲಿಸ್ಕೊಂಡು ರಸ ಮಾತ್ರ ಹಾಕಿ, ಹುಣ್ಸೆಹಣ್ಣಿನ ರಸ ಮಾತ್ರ. ನೋಡಿ, ಹುಣ್ಸೆಹಣ್ಣು ರಸ ಮಾತ್ರ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದೊಂದು 2-3 ನಿಮಿಷ ಕುದಿಯೋಕೆ ಬಿಡಿ. ನೋಡಿ, ಕುದಿಯೋ ಅಷ್ಟೊತ್ತಿಗೆ ನಮ್ಮ ಮಂಡಕ್ಕಿ ನೆನೆಸಿಟ್ಟಿದ್ವಲ್ಲ, ಆ ಮಂಡಕ್ಕಿನೆಲ್ಲ ಹಿಂಡ್ಕೊಬಿಟ್ಟು ಒಂದು ಪ್ಲೇಟಲ್ಲಿ ತಕ್ಕೊಬಿಡಿ ಸೈಡಿಗೆ. ನೋಡಿ, ಈ ಥರ ಮಂಡಕ್ಕಿ ಎಲ್ಲ ತಕ್ಕೊಂಡಿದ್ದಾದಮೇಲೆ ಇವಾಗ ನೋಡಿ, ಹುಣ್ಸೆಹಣ್ಣು ಹುಳಿ ಹಾಕಿದ್ವಲ್ಲ, ಅದು ಕುದೀತಾ ಇದೆ. ಹಿಂಗೆ ಕುದಿಯೋ ಟೈಮಲ್ಲಿ ಮಂಡಕ್ಕಿ ಎಲ್ಲ ಬಸ್ತಿಟ್ಕೊಂಡಿದ್ವಲ್ಲ, ಆ ಮಂಡಕ್ಕಿನೆಲ್ಲ ಇದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ಕಡಲೆ ಪುಡಿ ಅಂದರೆ ಹುರ್ಗಡ್ಲೆ ಪುಡಿ ಹಾಕಿ, ಜಾಸ್ತಿ ಏನು ಹಾಕೋಕ್ಬೇಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಡಿ. ನೋಡಿ, ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಡಿ. ನೋಡಿ, ಸಿಂಪಲ್ಲಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೋದು, ಅರ್ಧ ಗಂಟೆನೂ ಬೇಕಾಗಿಲ್ಲ, ಒಂದು 15 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋದು. ಇದು ಒಳ್ಳೆ ಡಯಟ್ ಫುಡ್ ಅಂತಲೂ ಹೇಳ್ಬೋದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಂಡಕ್ಕಿ ಒಗ್ಗರಣೆ ರೆಡಿ ಆಯಿತು. ಟೇಸ್ಟ್ ಹಂಗೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿ ಮನೇಲಿ ಒಂದು ಸಲ ಮರೀದೆ ಟ್ರೈ ಮಾಡಿ. ನೋಡಿ, ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.